ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ವೀರಶೈವ ಮತ ಸ್ಥಾಪನೆಗೆ ಶ್ರಮಿಸಿರುವ ರೇಣುಕಾಚಾರ್ಯರ ಕುರಿತು ಹಲವಾರು ಸಂಶೋಧನೆಗಳು ನಡೆದಿದ್ದು, ಹಾಲುಮತ ಗುರುಪೀಠದ ರೇವಣಸಿದ್ದೇಶ್ವರರೇ ಬೇರೆ, ರೇಣುಕಾಚಾರ್ಯರೇ ಬೇರೆ. ಜಂಗಮ ಸಮಾಜದ ಬಾಂಧವರು ಈ ವಿಷಯದಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಐ.ಬಿ. ಹಿರೇಮಠ ಹೇಳಿದರು. ತರ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ ಅವೆಲ್ಲಕ್ಕೂ ಕೂಡ ಶಾಸನಬದ್ಧವಾಗಿರ್ತಕ್ಕಂಥ ಸಾಕ್ಷಿಗಳಿವೆ. ಮತ್ತು ರೇವಣಸಿದ್ಧರು ಬೇರೆ, ರೇಣುಕರು ಬೇರೆ, ರೇಣುಕಾಚಾರ್ಯರು ಬೇರೆ, ಇವ್ರ ಕುರಿತಾಗಿರ್ತಕ್ಕಂಥ ಶ್ರೀಶೈಲ ಸನ್ನಿಧಿಯವರ PhD ಗ್ರಂಥ, ಜೊತೆಗೆ ರಾಜಶೇಖರ್ ಗೋರ್ಟಾ ಅನ್ನುವಂತ ಒಬ್ಬರು ಮಾಡಿರ್ತಕ್ಕಂಥ PhD ಪ್ರಬಂಧ, ಜೊತೆಗೆ ಇಲ್ಲೇ ಒಡವಡಿಗೆಯಲ್ಲಿ ಮಹಂತಲಿಂಗ ಶಿವಾಚಾರ್ಯರು ಅಂತ ತಿಳ್ಕೊಂಡು ಬೆಂಗಳೂರಿನಲ್ಲಿ ಒಂದು ಮಠ ಇದೆ, ಅವರು ಮಾಡಿರ್ತಕ್ಕಂಥ PhD ಪ್ರಬಂಧ. ಸುಮಾರು 10-15 ಜನಗಳಿಗೆ 10 ವಿಶ್ವವಿದ್ಯಾಲಯಗಳ ಮಾನ್ಯತೆ ಕೊಟ್ಟಿವೆ, 10 ರಾಷ್ಟ್ರಗಳ. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಭಾನುವಾರ ಹಮ್ಮಿಕೊಂಡಿದ್ದ ರೇಣುಕಾಚಾರ್ಯ ಜಯಂತ್ಯೋತ್ಸವದಲ್ಲಿ ಅವರು ಮಾತನಾಡಿದರು. ಶ್ರೀಶೈಲ ಜಗದ್ಗುರುಗಳು, ಲೇಖಕ ರಾಜಶೇಖರ ಗೋರ್ಟಾ, ವಡವಡವಗಿಯ ಮಹಾಂತಲಿಂಗ ಶಿವಾಚಾರ್ಯರು ಸೇರಿದಂತೆ 15ಕ್ಕೂ ಹೆಚ್ಚು ಜನ ರೇಣುಕಾಚಾರ್ಯರ ಬಗ್ಗೆ PhD ಸಂಶೋಧನೆ ಗ್ರಂಥಗಳನ್ನು ರಚಿಸಿದ್ದಾರೆ. 10 ವಿಶ್ವವಿದ್ಯಾಲಯಗಳಿಂದ ರೇಣುಕಾಚಾರ್ಯರ ಕುರಿತು ಅಧ್ಯಯನಗಳು ನಡೆದಿದ್ದು, ಶಾಸನಬದ್ಧ ಸಾಕ್ಷಿಗಳು ಇವೆ ಎಂದು ಅವರು ವಿವರಿಸಿದರು. ಸಾಕ್ಷಾತ್ ರೇಣುಕರೇ ನೀವು, ಯಾಕಂತ ಹೇಳಿದ್ರೆ ಪರಮಾತ್ಮ ಭೂಮಿಗೆ ತಾನೇ ಸ್ವತಃ ಬರ್ಲಿಕ್ಕೆ ಆಗ್ಲಿಲ್ಲ. ಆತ ಯಾರು ರೂಪ ನನ್ನ ವಿನಂತಿ, ನಮ್ಮ ಆಚಾರ ಬಿಡಬಾರ್ದು, ನಾವು ನಮ್ಮ ಆತ್ಮವಾಗಬೇಕು. ಇದನ್ನ ಹಿಡ್ಕೊಂಡು ಹೋದ್ರೆ ನಮ್ಗೆ ಗೌರವ ಅದ. ನಾವೆಲ್ಲೋ ದಾಬಾದಾಗ ಹೋಗಿ ಎಲ್ಲೋ ದಾರು ಕುಡಿದು ಶರೆ ಕುಡಿದು ಆ ಅನಾಚಾರವನ್ನು ಮಾಡಿ ಮತ್ತೆ ನಮ್ಗೆ ಕಾಲ್ ಬಿಡ್ರಿ, ನಾವು ಸ್ವಾಮಿಗಳು, ನಾವು ದೊಡ್ಡವರು ಅಂತ ಅನ್ಕೊಳಕ್ ಹೋದ್ರ ಆ ಗೌರವ ನಮ್ಗೆ ಸಿಗೋದಿಲ್ಲ. ಆಚಾರ ಹಿಡಿದು ಜಂಗಮನಾಗಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನ ಜಂಗಮ ಪಾದದಲ್ಲಿ ಮಾಡ್ತಾ ನನ್ನ ಮಾತುಗಳನ್ನ ಜಗದ್ಗುರು ರೇಣುಕರಿಗೆ. ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರು ಮಾತನಾಡಿ, ರೇಣುಕಾಚಾರ್ಯರು ಸಮಾಜದಲ್ಲಿ ಲಿಂಗ ಅಸಮಾನತೆಯನ್ನು ತೊಲಗಿಸುವಲ್ಲಿ ಶ್ರಮಿಸಿದ್ದಾರೆ. ಹೆಣ್ಣು ಮಕ್ಕಳಿಗೂ ಪುರುಷರಷ್ಟೇ ಸ್ಥಾನಮಾನ ನೀಡಿದವರು ರೇಣುಕಾಚಾರ್ಯರು ಎಂದು ಸ್ಮರಿಸಿದರು. ಆಮೇಲೆ ಹೆಣ್ಣು ಗಂಡಿನಲ್ಲಿ ಯಾವತ್ತೂ ಭೇದ ಭಾವ ಕಂಡಿಲ್ಲ. ಹೆಣ್ಣಿಗೂ ಒಂದು ಕಾಲದಲ್ಲಿ ಅಂದ್ರೆ ಹೆಣ್ಣು ಗಂಡನಿಗಿಂತ ಕೀಳಂತ ಆ ಚಿಂತೆ ನಾವು ಕೇಳ್ತಿದ್ವು. ಅಂದ್ರೆ ಆದಿ ಜಗದ್ಗುರುಗಳು ಬರುವುದಕ್ಕಿಂತ ಮುಂಚೆ ಅವರ ಆಗಮನದಿಂದ ಸ್ತ್ರೀಯೂ ಸಹ ಪುರುಷರಿಗಿಂತ ಕಡಿಮೆ ಅಲ್ಲ, ಅವಳು ಸಮಾನಳು, ಅವಳು ಶ್ರೇಷ್ಠಳು ಅಂತ ಅವರು ಉಲ್ಲೇಖವನ್ನು ಅಂದ್ರೆ ಜನತೆಗೆ ಎಲ್ಲಾ ಮಾನವ ಕುಲಕ್ಕೆ ಸಾರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ದಾನಯ್ಯಸ್ವಾಮಿ ಹಿರೇಮಠ ಅವರು, ಬಸವಣ್ಣನವರ ಗುರುಗಳಾದ ಜಾತವೇದ ಮುನಿಗಳು ಜಂಗಮ ಪರಂಪರೆಯವರಾಗಿದ್ದಾರೆ. ಮಠಾಧೀಶರು ಜಂಗಮರೆ ಮಠಗಳನ್ನು ಸ್ಥಾಪಿಸಿ ಸಮಾಜದ ಉದ್ಧಾರಕ್ಕೆ ಶ್ರಮಿಸಿದ್ದಾರೆ ಎಂದರು. ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಪರರಿಗಾಗಿ ಇವತ್ತಿಗೆ ಸಮಾಜ, ಭಾರತಕ್ಕಷ್ಟೇ ಅಲ್ಲ, ನೇಪಾಳದಾಗೂ ಕೂಡ ನಮ್ಮ ಒಂದು ಇದು ಐತಿ, ಬೇರೆ ಪರದೇಶದಾಗೂ ಕೂಡ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ. ಆದ್ದರಿಂದ ಈ ನಮ್ಮ ಸಮಾಜ ಅತ್ಯಂತ ಒಂದು ಅದ್ಭುತವಂತ ಶಿಕ್ಷಣ ಮತ್ತು ಸಂಸ್ಕಾರ ಕೊಟ್ಟಿದ್ದು ಈ ಭಾರತದಲ್ಲಿ ಯಾವುದಾದ್ರೂ ಸಮಾಜ ಅಂದ್ರೆ ಕೇವಲ ಜಂಗಮ ಸಮಾಜ ಮಾತ್ರ. ಆ ಜಂಗಮ ಸಮಾಜದಲ್ಲಿ ಸಾವಿರ ಮಠಾಧೀಶರು ಕೂಡ ತಮ್ಮ ಇಡೀ ವೈಯಕ್ತಿಕ ಬದುಕನ್ನೇ ತ್ಯಾಗ ಮಾಡಿ. ಕಾರ್ಯಕ್ರಮದಲ್ಲಿ ವಕೀಲರಾದ ವಿ.ಎಸ್. ಸಾಲಿಮಠ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ.ಎಂ. ಬೆಳಗಲ್ ಮಾತನಾಡಿದರು. ಶಿಕ್ಷಣದಿಂದ ಸರಿಯಾಗಿ ಅವರು ಕಾರ್ಯನಿರ್ವಹಿಸಲಾರದೆ ವಂಚಿತರಾಗಿ ಕೆಟ್ಟ ಚಟಗಳನ್ನು ಅಂಟಿಸಿಕೊಂಡು ನಮ್ಮ ಎಲ್ಲ ಮಕ್ಕಳು ಏನಪ್ಪ ಅಂತಂದ್ರೆ ಇವತ್ತು ಹಾದಿ ತಪ್ತಾ ಇರುತ್ತೆ. ಇದಕ್ಕೆ ತಾವೆಲ್ಲರೂ ಪಾಲಕರು ಏನಪ್ಪ ಅಂತಂದ್ರೆ ಮಕ್ಕಳ ಮ್ಯಾಗ ಒಂದು ಸರಿಯಾದ ನಿಗಾ ವಹಿಸಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಸರಿಯಾದ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ನಮ್ಮ ಈ ಒಂದು ರೇಣುಕಾಚಾರ್ಯ ಜಯಂತಿಗೆ ನಾವೇನಪ್ಪ ಅಂತಂದ್ರೆ ಗೌರವವನ್ನು ಕೊಡಬೇಕು. ಒಂದು ಸಂವಾದ ಗ್ರಂಥ ದೇವರ ಕಾಲದಲ್ಲಿ ಮಾಡ್ತಾ ಹೋದ್ವಿ ಅಂದ್ರೆ ರೇಣುಕರ ಒಂದು ಹಿರಿಮೆಯ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮತ್ತು ಮುಂದಿನ ನಮ್ಮ ಸಮಾಜದ ಪೀಳಿಗೆಗೆ ಅವರ ಒಂದು ವಿಶೇಷತೆಯನ್ನ ತಿಳಿಸ್ಲಿಕ್ಕೆ ಇದು ಅತ್ಯಂತ ಮಹತ್ವಪೂರ್ಣ. ಇದೇ ವೇಳೆ ತಾಲೂಕು ಪಂಚಾಯತ ಪ್ರಭಾರಿ ಸಹಾಯಕ ನಿರ್ದೇಶಕರಾಗಿ ನೇಮಕಗೊಂಡ ಸಮಾಜದ ಮುತ್ತು ಗಣಾಚಾರಿ ಅವರನ್ನು ಸಮಾಜದ ಪರವಾಗಿ ಸನ್ಮಾನಿಸಲಾಯಿತು. ಜಂಗಮ ಸಮಾಜದ ನೌಕರರ ಸಂಘದ ಅಧ್ಯಕ್ಷ ಎಂ.ಎಸ್. ತೆಗ್ಗಿನಮಠ, ಶಿವಾನಂದಯ್ಯ ಹಿರೇಮಠ, ಜಂಗಮ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗೌರಿ ಶಿವಯೋಗಿ ಮಠ ಉಪಸ್ಥಿತರಿದ್ದರು. ಆರ್.ಐ. ಹಿರೇಮಠ ಕಾರ್ಯಕ್ರಮ ನಿರೂಪಿಸಿದರು. ಮಹಾಂತೇಶ ಬೂದಿಹಾಳಮಠ ವಂದಿಸಿದರು.
ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಎಂಜಿವಿಸಿ ಕಾಲೇಜಿನ ಬಳಿ ಇರುವ ರೇಣುಕಾಚಾರ್ಯ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆಯನ್ನು ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಸಿಕೆ ಶಿವಯೋಗಿ ಮಠ, ಲಿಪಿಕ ನೌಕರರ ಸಂಘದ ಅಧ್ಯಕ್ಷ ಶರಣು ಹಿರೇಮಠ, ಸಂಗಮೇಶ ಹಿರೇಮಠ, ಪಿಡಿಒ ಆನಂದ ಹಿರೇಮಠ, ನಿವೃತ್ತ ಶಿಕ್ಷಕರಾದ ಕೆಪಿ ಹಿರೇಮಠ, ಎಸಿ ಹಿರೇಮಠ, ಶಾಂತು ಶಿವಯೋಗಿ ಮಠ ಮೊದಲಾದವರು ಭಾಗವಹಿಸಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.